ರತ್ನಾಪುರಿ ತಂಡದ ಶಫಿ. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಒಂದು ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಬಾರಿಸಿ 2 ಓಟಗಳನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ ಶಫೀರ್ ಅವರು. ತಮ್ಮ ಖಾತೆಗೆ ಹಾಗೂ ತಂಡದ ಖಾತೆಗೆ 2 ರನ್ಗಳ ಸೇರ್ಪಡೆಗೊಳ್ತಾ ಇದೆ. ಒಂದು ಉತ್ತಮ ಬಲಿಷ್ಠ ತಂಡ ಹುಣಸೂರಿನ ರತ್ನಾಪುರಿ ತಂಡ. ಆರಂಭಿಕ ದಾಂಡಿಗರಾಗಿ ಶಫಿ ಹಾಗೂ ಫೈಜಲ್ ಇಬ್ಬರು ಆರಂಭಿಕ ದಾಂಡಿಗರಾಗಿ ಮೈದಾನಕ್ಕೆ ಇಳಿದಿದ್ದಾರೆ. ನೋಡೋಣ, ಮತ್ತೊಮ್ಮೆ ಸಾಜಿದ್ ಓಡಿ ಬಂದು ಶಫೀರ್ ಅವರಿಗೆ ಮತ್ತೊಂದು ಉತ್ತಮವಾದ ಹೊಡೆತ. ಡಿ ಪಾಯಿಂಟ್ ವಿಭಾಗದಲ್ಲಿ 4 ರನ್ಗಳು. ಒಂದು ಉತ್ತಮ ಬೌಂಡರಿಯನ್ನು ಬಾರಿಸಿದ್ದಾರೆ ಶಫೀರ್ ಅವರು. ಶಫೀರ್ ಅವರ ಖಾತೆಯಲ್ಲಿ ಈಗಾಗಲೇ 6 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಉತ್ತಮ ಆರಂಭವನ್ನು ಕಂಡುಕೊಳ್ತಾ ಇದೆ ರತ್ನಾಪುರಿ ತಂಡ. ಸಾಜಿದ್ ರವರ ಮೊದಲನೆಯ ಒಂದು ಓವರ್ನಲ್ಲಿ ಮೊದಲ 2 ಎಸೆತದಲ್ಲಿ ಒಂದು ಬೌಂಡರಿ ಹಾಗೂ 2 ರನ್ಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಸಾಜಿದ್ ರವರು ಫೀಲ್ಡಿಂಗ್ನಲ್ಲಿ ಕೊಂಚ ಬದಲಾವಣೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸಾಜಿದ್ ಕೆಬಿ ತುದಿಯಿಂದ ಓಡಿ ಬಂದು ನಿಧಾನಗತಿಯ ಚೆಂಡು, ಅಷ್ಟೇ ಉತ್ತಮವಾದ ಒಂದು ರಕ್ಷಣಾತ್ಮಕವಾದ ಆಟ ಅಂತಲೇ ಹೇಳ್ಬೋದು ಶಫೀರ್ ಅವರಿಂದ. ತಟ್ಟಿ ಮುಟ್ಟಿ ಓಡುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಂದು ಅಂತರದ ಎಸೆತ, ಚುಕ್ಕಿ ಎಸೆತ ಅಂಕಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಸಾಜಿದ್ ರವರ ಈ ಒಂದು ಓವರ್ನಲ್ಲಿ ಮೊದಲ ಚುಕ್ಕಿ ಎಸೆತ. ಬಾಲಿಗೂ ಬ್ಯಾಟಿಗೂ ಯಾವುದೇ ಸಂಪರ್ಕವಿಲ್ಲದೆ ನೇರ ಗೂಟ ರಕ್ಷಕ ಭಂಡಾರಿ ಗಂಗಾಧರ್ ರವರ ಕೈಯಲ್ಲಿ. ಹುಣಸೂರಿನ ಒಬ್ಬ ಆಲ್ರೌಂಡರ್ ಆಟಗಾರ. ಮತ್ತೊಂದು ನಿಧಾನಗತಿಯ ಚೆಂಡು, ಅಷ್ಟೇ ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಫೈಜಲ್ ರವರಿಂದ. ಫೈಜಲ್ ರವರ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಉತ್ತಮ ಚುಕ್ಕಿ ಎಸೆತ ಸಾಜಿದ್ ರವರ ಕೊನೆ ಎಸೆತ. ಈ ನಡುವೆ ಓವರ್ ಕೂಡ ಮುಕ್ತಾಯ ಆಗ್ತಾ ಇದೆ. ಮೊದಲನೆಯ ಒಂದು ಓವರ್ನ ಮುಕ್ತಾಯಕ್ಕೆ ರತ್ನಾಪುರಿ ಕ್ರಿಕೆಟರ್ಸ್ ತಂಡದ ಒಟ್ಟು ರನ್ಗಳಿಗೆ 8 ರನ್ಗಳು. ಯಾವುದೇ ಒಂದು ಉದರೆಯನ್ನು ಕಳೆದುಕೊಳ್ಳದೆ 30 ಸರ್ಕಲ್ನ ಒಳಭಾಗದಲ್ಲಿ ಒಂದು ಉತ್ತಮ ಬೌಲಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಸಾಜಿದ್, ಲಯನ್ ಹಂಟರ್ಸ್ ತಂಡದ ಆರಂಭಿಕ ದಾಳಿಕಾರ. ಕುಟಿ ಬಾಯ್ಸ್ ತಂಡದ 11 ಜನ ಆಟಗಾರರು ವೇದಿಕೆಯ ಬಳಿ ಬರಬೇಕು. ದಯವಿಟ್ಟು ಕುಟಿ ಬಾಯ್ಸ್ ತಂಡದ 11 ಆಟಗಾರರು ವೇದಿಕೆಯ ಬಳಿ ಬಂದು ನಾಯಕನನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಮನವಿ. ಈ ಒಂದು ಟೂರ್ನಿಗೆ ತನು ಮನ ಧನ ಸಹಾಯ ಮಾಡಿದಂಥ ಹರೀಶ್ ಪಟೇಲ್, ಈ ಒಂದು ಸಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ರಾಮಪಟ್ಟಣದ ಹರೀಶ್ ಪಟೇಲ್ ರವರು ಧನ್ಯವಾದಗಳು. ಹಾಗೆ ಚಾಮರಾಜನಗರ ಮೈಸೂರು ವ್ಯಾಪ್ತಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜೇಗೌಡರು ಹಾಗೂ ಕೆಇ ಶ್ರೀಧರ್ ಮೈಸೂರು ಒಕ್ಕಲಿಗ ಸಮಾಜದ ಚಾಮರಾಜನಗರ ಹಾಗೂ ಮೈಸೂರು ಒಕ್ಕಲಿಗ ಸಮಾಜದ ನಿರ್ದೇಶಕರಾದಂಥ ಶ್ರೀಧರ್ ರವರು ಈ ಒಂದು ಟೂರ್ನಿಗೆ ತನುಮನ ಧನವನ್ನು ಸಹಾಯಿಸಿದ್ದಾರೆ. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ. ಬೌಲರ್ ನೇಮ್ ಅರುಣ್ ರವರು 2ನೇ ಕ್ರಮಾಂಕದ ಎಸೆತಗಾರನಾಗಿ ಅರುಣ್ ರವರು ಲಯನ್ ಹಂಟರ್ಸ್ ತಂಡದ 2ನೇ ಕ್ರಮಾಂಕದ ಎಸೆತಗಾರನಾಗಿ ಮೈದಾನಕ್ಕೆ ಇಳಿತಿದ್ದಾರೆ. ಔಟ್! ಅರುಣ್ ರವರು ಎಸೆದ
ಒಂದು ಉತ್ತಮ ಎಸೆತ ಫೈಸಲ್ ರವರ ಬ್ಯಾಟಿಗೆ ತಗುಲಿ ನೇರ ವಿಕೆಟ್ ಕೀಪರ್ನ ಕೈಯಲ್ಲಿ ಚೆಂಡ ನಿಂತಿದ್ದಾರೆ. ಇದರೊಂದಿಗೆ ಕಂಡುಕೊಳ್ತಾ ಇದೆ. ಸ್ಟ್ರೈಕ್ ಒಳ ಹಂತದಲ್ಲಿ ಶಫಿ, ಎಸ್ಗಾರಿಕೆ ಒಳ ಹಂತದಲ್ಲಿ ಅರುಣ್, ಮತ್ತೊಂದೆಡೆ ತೇಜಸ್ ನಾನ್ ಸ್ಟ್ರೈಕ್ ಒಳ ಹಂತದಲ್ಲಿ ವಿರುಸಿನ ಹೊಡೆತ ಕ್ಯಾಚ್ ಆಗುವಂತಹ ಸಂಭವ ಇಲ್ಲ. ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸುವಂತಹ ಸಾಧ್ಯತೆ. ಸುಂದರತೆಯ ಕ್ಷೇತ್ರ ರಕ್ಷಣೆ ಸೀಮಾರೇಖೆ ಅಂಚಿನಲ್ಲಿ ನಡೆಸಿದ್ರು. ತಂಡಕ್ಕೆ 3 ಓಟಗಳ ಸೇರ್ಪಡೆ ಕೂಡ ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 11ಕ್ಕೆ ಏರಿಕೆ ಕಾಣ್ತಾ ಇದೆ. 11 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಅರುಣ್ ಎಸ್ಗಾರಿಕೆ ಒಳ ಹಂತದಲ್ಲಿ ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆಯೊಂದಿಗೆ ತಂಡದ ವೇಗದ ಎಸ್ತಗಾರ. ಸ್ಟ್ರೈಕ್ ಒಳ ಹಂತದಲ್ಲಿ ತೇಜಸ್, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ನಮೂನೆಯನ್ನು ಕಾಣ್ತಾ ಇದೆ. ಆರಂಭದ ಓವರ್ನಲ್ಲಿ ಆಫ್ ಸ್ಟಂಪ್ ವಿಭಾಗದಲ್ಲಿ ಒಂದು ಬೌಂಡರಿಯ ನಂತರ ಬೌಂಡರಿ ಸಿಕ್ಸರ್ಗಳು ದಾಖಲಾಗ್ತಾ ಇಲ್ಲ. ತಂಡದ ಒಟ್ಟಾರೆ ಗಳಿಕೆ 11 ಓಟಗಳು. ಔಟರ್ ಎಡ್ಜ್ ಆಗಿದ್ದಂತಹ ಚೆಂಡು ಕೊಂಚ ಮಟ್ಟಿಗೆ ಗೂಟದ ಹಿಂಭಾಗದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ತಂಡದ ಬಲಿಷ್ಠ ದಾಂಡಿಗನ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ತೇಜಸ್ಗೆ ಜೀವದಾನ ಲಭಿಸ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 11 ಓಟಗಳು ಮಾತ್ರ. ಜೋಡಿ ಓವರ್ಗಳ ಮುಕ್ತಾಯದ ಬಳಿಕ ಕ್ಯಾಚಸ್ ಒಂದು ಮ್ಯಾಚಸ್ ಎನ್ನುವಂತಹ ಗಾದೆ ಕ್ರಿಕೆಟ್ನ ಇತಿಹಾಸದಲ್ಲೇ ಸಾವಿರಾರು ಬಾರಿ ಸತ್ಯವಾಗಿದೆ. ಬಲಿಷ್ಠ ದಾಂಡಿಗನಿಗೆ ಜೀವದಾನವನ್ನು ನೀಡ್ತಾ ಇದ್ದಾರೆ ಲಯನ್ ಹಂಟರ್ಸ್ ತಂಡದ ಆಟಗಾರರು. ತೇಜಸ್ ದಾಖಲಿಸುವಂತಹ ನಂತರದ ಸಿಕ್ಸರ್ ಬೌಂಡರಿಗಳಿಗೆ ಎಸೆತಗಾರ ಹೊಣೆಗಾರಿಕೆಯಾಗಿರುವುದಿಲ್ಲ, ಗೂಟ ರಕ್ಷಕ ಹೊಣೆಗಾರನಾಗ್ತಾರೆ.
ಎಸ್ತುಗಾರಿಕೆ ಒಳ ಹಂತದಲ್ಲಿ ಮತ್ತೆ ಸಾಜಿದ್ ಆರಂಭದ ಓವರ್ನಲ್ಲಿ ಬಹಳಷ್ಟು ಸೊಗಸಾದ ಎಸ್ತುಗಾರಿಕೆಯನ್ನು ನಿಭಾಯಿಸಿದಂತಹ ಎಸ್ತುಗಾರ. ಸ್ಟ್ರೈಕ್ ಒಳ ಹಂತದಲ್ಲಿ ಶಫಿ, ಮತ್ತೊಂದೆಡೆ ತೇಜಸ್. ತಂಡದ ಒಟ್ಟಾರೆ ಗಳಿಕೆ 11 ಓಟಗಳು. ಗಾಳಿಯಲ್ಲಿ ಚೆಂಡು ಸರ್ಕಲ್ ಒಳ ಹಂತದಲ್ಲಿ ಬಾನಂಚಿನಲ್ಲಿ ಸೇಲ್ತಾ ಇದೆ. ಕ್ಯಾಚ್ ಆಗುವಂತಹ ಸಾಧ್ಯತೆ ಕೂಡ ಹೌದು. ಆರಂಭಿಕ ದಾಂಡಿಗನ ಉದರಿ ಮೂರನೇ ಓವರ್ನ ಪ್ರಥಮ ಚೆಂಡಿನಲ್ಲಿ ಪತನವನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 11, ಪ್ರಮುಖ 3 ಉದರಿಯ ನಷ್ಟಕ್ಕೆ. ತೇಜಸ್ ನಾನ್ ಸ್ಟ್ರೈಕ್ ಹೊಳ ಹಂತದಲ್ಲಿ ಕಾಣ ಸಿಕ್ಕಿದ್ರೆ ಮತ್ತೆ ದಾಂಡಿಗದ ಬದಲಾವಣೆ ಕಾಣ್ತಾ ಇದೆ. ಆರಂಭದ ಓವರ್ನಲ್ಲಿ ಬಹಳಷ್ಟು ಸೊಗಸಾದ ದಾಂಡಿಗತನವನ್ನು ಮಾಡಿದಂತ ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ನಂತರದ ಓವರ್ನಲ್ಲಿ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ನೀಡ್ತಾ ಇದ್ದಾವೆ. ಕುಟ್ಟಿ ಬಾಯ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಪಿರಿಯಾಪಟ್ನ ಪಂದ್ಯಾಟವನ್ನು ಆಡಬೇಕಾಗ್ತದೆ. ದಯವಿಟ್ಟು ಬೇತಂಡದ ನಾಯಕರು ವೇದಿಕೆ ಬಳಿ ಆಗಮಿಸಬೇಕು. ಸ್ಟ್ರೈಕ್ ಒಳ ಹಂತದಲ್ಲಿ ತೇಜಸ್ ಕಾಣ ಸಿಗ್ತಾ ಇದ್ದಾನೆ. ಜೀವದಾನ ಪಡೆದಂತಹ ಕ್ರೀಡಾಪಟು, ಬಿರುಸಿನ ಹೊಡೆತಗಳ ರೂವಾರಿ ತೇಜಸ್. ಸಾಜಿದ್ ಎಸ್ತುಗಾರಿಕೆ ಒಳ ಹಂತದಲ್ಲಿ ಕಳೆದ ಓವರ್ನ ಕೊನೆಯ ಚೆಂಡಿನಲ್ಲಿ ಗೂಟದ ಹಿಂಭಾಗದಲ್ಲಿ ಕ್ಯಾಚ್ ಡ್ರಾಪ್ ಆಗಿತ್ತು. ಈ ಒಂದು ಓವರ್ನಲ್ಲಿ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ತೇಜು, ಕಾದು ನೋಡೋಣ. ರಿವರ್ಸ್ ಪ್ರಯತ್ನವನ್ನು ಮಾಡಿದ್ರು, ಅಗಲ ಚೆಂಡು ಎನ್ನುವಂತಹ ಸೂಚನೆ ಕೂಡ ಬೈ ಮೂಲಕವಾಗಿ ತಂಡಕ್ಕೆ ಮತ್ತೆ ಒಂಟಿ ಓಟಗಳ ಸೇರ್ಪಡೆ ಕೂಡ ತಂಡದ ಒಟ್ಟಾರೆ ಗಳಿಕೆ 13ಕ್ಕೆ ಏರಿಕೆ ಕಾಣುತ್ತಾ ಇದೆ. ತೃತೀಯ ಓವರ್ನ ಚಾಲ್ತಿ ಸಾಜಿದ್ ಮತ್ತೆ ಎಸ್ತುಗಾರಿಕೆ ಒಳ ಹಂತದಲ್ಲಿ. ವೇಗದ ಎಸೆತ, ದಾಂಡಿಗೂ ಸಂಪರ್ಕ ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ನಮೂನೆಯನ್ನು ಕಾಣ್ತಾ ಇದೆ. ಶಮಿ ಸ್ಟ್ರೈಕ್ ಹೊಳ ಹಂತದಲ್ಲಿ, ಎಸ್ತುಗಾರಿಕೆ ಒಳ ಹಂತದಲ್ಲಿ ಸಾಜಿದ್. ಲಯನ್ ಅಂಟರ್ಸ್ ತಂಡದ ಪರವಾಗಿ ಫ್ಲೈಟ್ ಡೆಲಿವರಿ, ಸುಂದರವಾದಂತಹ ಎಸೆತ. ಮೈದಾನದ ಹೊರಭಾಗದಲ್ಲಿ ದಯವಿಟ್ಟು ಮೈದಾನದ ಹೊಳ ಹೋಗುವಂತಿಲ್ಲ, ಸೀಮಾ ರೇಖೆ ಅಂಚು ಇದು, ವೇದಿಕೆಯ ಹೊರ ಒಳಗೆ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಸುಂದರತೆಯ ಹೊಡೆತ, 1 ಓಟಗಳು ಮಾತ್ರ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 14 ತೃತೀಯ ಓವರ್ನ ಚಾಲ್ತಿಯಲ್ಲಿ. ತೇಜು ಸ್ಟ್ರೈಕ್ ನಲ್ಲಿ 14 ತಂಡದ ಒಟ್ಟಾರೆ ಗಳಿಕೆ. ಮತ್ತೆ ಒಂಟಿ ಓಟ. ರಕ್ಷಣಾತ್ಮಕ ಆಟಕ್ಕೆ ತಂಡದ ಆಟಗಾರರು ಮೊರೆ ಹೋಗ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 15 ತೃತೀಯ ಓವರ್ನ ಚಾಲ್ತಿಯಲ್ಲಿ. ಗೂಟವನ್ನು ಆವರಿಸಿ ಹೊಡೆಯುವಂತಹ ಪ್ರಯತ್ನ. ತೀರ್ಪುಗಾರರು 2 ಕೈಯನ್ನು ಚಾಚುವ ಮೂಲಕ ಅಗಲ ಚೆಂಡು ಎನ್ನುವಂತಹ ಚಿಹ್ನೆಯನ್ನು ತಿಳಿಸಿಕೊಟ್ರೆ ಉಚಿತ ಓಟಗಳು ತಂಡದ ಖಾತೆಯಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. 16ಕ್ಕೆ ಏರಿಕೆ ಕಾಣ್ತಾ ಇದೆ ತಂಡದ ಒಟ್ಟು ಮೊತ್ತ. ಶಮಿ ಸ್ಟ್ರೈಕ್ ಹೊಳ ಹಂತದಲ್ಲಿ, ಎಸ್ತುಗಾರಿಕೆಯಲ್ಲಿ ಸಾಜಿದ್ ತೋತು. ಸಹ ತೀರ್ಪುಗಾರರಾಗಿ ಕಿರಣ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯ ತೀರ್ಪುಗಾರರಾಗಿ ಮೈಸೂರಿನ ಬಲಿಷ್ಠ ಕ್ರಿಕೆಟ್ ಕ್ರೀಡಾಪಟು ರಾಮಣ್ಣ ಸ್ಟ್ರೈಕ್ ತೀರ್ಪುಗಾರರಾಗಿ. ಅಕ್ರಮ ಚೆಂಡು ಎನ್ನುವಂತಹ ಸೂಚನೆ, ನೋ ಬಾಲ್. ಬೈ ಮೂಲಕವಾಗಿ 1 ಓಟಗಳು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಉಚಿತ ಓಟಗಳು ಸರಾಗವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 18. ದಾಂಡಿಗನಿಗೆ ಸುವರ್ಣ ಅವಕಾಶ, ಬಿಟ್ಟಿ ಹೊಡೆತದ ಅವಕಾಶ ಲಭಿಸ್ತಾ ಇದೆ. ಫ್ರೀ ಹಿಟ್, ಉಚಿತ ಹೊಡೆತಗಳ ಅವಕಾಶ. ತೇಜು ಸ್ಟ್ರೈಕ್ ಒಳ ಹಂತದಲ್ಲಿ
ಓವರ್ನ ಮುಕ್ತಾಯ ಕಾಣ್ತಾ ಇದೆ. ತೃತೀಯ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆ 18ಕ್ಕೆ ಸ್ಥಗಿತವನ್ನ ಕಾಣ್ತಾ ಇದೆ. ಎಸೆತಕ್ಕನುಗುಣವಾಗಿ ಪ್ರತಿ ಎಸೆತಕ್ಕೂ ಒಂದು ಓಟಗಳನ್ನು ದಾಖಲಿಸ್ತಾ ಇದ್ದಾರೆ ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ತಂಡ. ಇನ್ನು ಕೂಡ ಅಂತಿಮವಾಗಿ 18 ಚೆಂಡುಗಳು ಬಾಕಿ ಉಳಿಕೆಯನ್ನು ಕಾಣ್ತಾ ಇದೆ. 18 ಚೆಂಡಿನ ಮುಂದೆ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗ್ತದೆ. ಬೆಳಗ್ಗೆ ತಿಳಿಸಿದ ಹಾಗೆ ಅತಿ ಚುಟುಕಾದ ಮೈದಾನದಲ್ಲಿ 50ರ ಹೆಚ್ಚುವರಿ ಮೊತ್ತ ಘನತೆ ಗೌರವದ ಮೊತ್ತವಾಗ್ತದೆ. 60ರ ಹೆಚ್ಚುವರಿ ಮೊತ್ತ ಸ್ಪರ್ಧಾತ್ಮಕ ಮೊತ್ತವಾಗ್ತದೆ. 70-80ರ ಹೆಚ್ಚುವರಿ ಮೊತ್ತ ಪಂದ್ಯಾಟವನ್ನ ಸಂಪೂರ್ಣವಾಗಿ ಏಕಬದಿಯತ್ತ ಸಾಗಿಸ್ತದೆ. ಕಾದು ನೋಡಬೇಕಾಗ್ತದೆ. ಇನ್ನೂ ಕೂಡ 18 ಚೆಂಡುಗಳು ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿಕೆಯನ್ನು ಕಾಣ್ತಾ ಇದೆ. ತೇಜು ಬಹಳಷ್ಟು ಬಲಿಷ್ಠ ಹೊಡೆತಗಳ ರೂವಾರಿ. ಕಳೆದ ಆಚೆವಾರ ನಡೆದಂತಹ KR ನಗರದ ಪಂದ್ಯಾಟದಲ್ಲಿ ಬಹಳಷ್ಟು ಬಲಿಷ್ಠ ಹೊಡೆತಗಳನ್ನು ದಾಖಲಿಸಿದಂತಹ ಆಟಗಾರ ತೇಜಸ್. ಇನ್ನೂ ಕೂಡ ಕ್ರೀಸ್ನಲ್ಲಿ ಶಮಿ ಸ್ಟ್ರೈಕ್ ಹೊಳ ಹಂತದಲ್ಲಿ. ಎಸಗಾರಿಕೆಯಲ್ಲಿ ಅರುಣ್ ಕಾಣ ಸಿಗ್ತಾ ಇದ್ದಾರೆ. ಸರದಿಯ ದ್ವಿತೀಯ ಹಾಗೂ ತಂಡದ ಪರವಾಗಿ 4ನೇ ಓವರ್ ಅನ್ನ ಎಸೆಯಲು ಶಮಿ ಸ್ಟ್ರೈಕ್ನಲ್ಲಿ. ಬಿರುಸಿನ ಹೊಡೆತ, ಸಂಶಯ ನಿಸ್ಸಂಶಯ ಬೌಂಡರಿ ಎನ್ನುವಂತಹ ತೀರ್ಪು ಕೂಡ. ಅಂತಿಮ ಘಟ್ಟದಲ್ಲಿ ಬೀಸುವಂತಹ ಪ್ರಯತ್ನ ದಾಂಡಿಗೂ ಚೆಂಡಿಗೂ ಸಂಪೂರ್ಣವಾಗಿ ಯಶಸ್ಸು ಕಾಣ್ತಾ ಇದೆ. 4 ಓಟಗಳು ತಂಡದ ಒಟ್ಟಾರೆ ಗಳಿಕೆ 22ಕ್ಕೆ ಏರಿಕೆ ಕಾಣ್ತಾ ಇದೆ. 2 ದಶಕದ ಗಡಿ ದಾಟಿ ಹೆಚ್ಚುವರಿ ಮೊತ್ತ 2 ಎನ್ನುವಂತಹ ಸೂಚನೆ. 22 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಶಮಿ ರುಚಿಗೇಳುವಂತಹ ಸಾಧ್ಯತೆ. ಆರಂಭದ ಎಸ್ತದಲ್ಲೇ ಬೌಂಡರಿ ದಾಖಲಿಸ್ತಾ ಇದ್ದಾನೆ. ಅರುಣ ಎಸ್ತಂತಹ ಎಸ್ತಕ್ಕೆ ಕ್ಷೇತ್ರ ರಕ್ಷಣೆಯಲ್ಲಿ ಈ ಬಾರಿ ಬದಲಾವಣೆ ಕಾಣ್ತಾ ಇದೆ. ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಉತ್ತಮವಾದಂತಹ ಕಮ್ ಬ್ಯಾಕ್. ಮತ್ತೆ ಲಯಕ್ಕೆ ಆಗಮಿಸ್ತಾ ಇದ್ದಾರೆ ಅರುಣ್. ಓಟಗಳಿಗೆ ಅವಕಾಶ ಇಲ್ಲ. 22 ತಂಡದ ಒಟ್ಟಾರೆ ಗಳಿಕೆ. ಜೋಡಿ ಓಟಗಳು ಮುಕ್ತಾಯ ಕಾಣ್ತಾ ಇದೆ. ಉತ್ತಮವಾದಂತಹ ಹೊಡೆತ. ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು. ಸಾಜಿದ್ ಕ್ಷೇತ್ರ ರಕ್ಷಣೆಯಲ್ಲಿ 1 ಓಟಗಳು ಮತ್ತೆ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ 23ಕ್ಕೆ ಏರಿಕೆ ಕಾಣ್ತಾ ಇದೆ. 23. ತೇಜು ಸ್ಟ್ರೈಕ್ ನಲ್ಲಿ. ಅರುಣ್ ಎಸಗಾರಿಕೆಯಲ್ಲಿ ಜೀವದಾನವನ್ನು ಪಡೆದಂತಹ ತೇಜು ಇನ್ನೂ ಕೂಡ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸ್ತಾ ಇಲ್ಲ. ತಂಡದ ಪರವಾಗಿ ಹೋರಾಟವನ್ನು ನಡೆಸಬೇಕಾಗ್ತದೆ. ಅಂತಿಮ ಘಟ್ಟದಲ್ಲಿ ದಾಖಲಿಸುವಂತಹ ಪ್ರತಿ ಓಟಗಳು ಕೂಡ ಮುಂದಿನ ದ್ವಿತೀಯಾರ್ಧದಲ್ಲಿ ಜಯದ ಪರಾಜಯದ ವಿರುದ್ಧವಾಗಿ ಅತಿ ಹೆಚ್ಚು ಪರಿಣಾಮಕಾರಿಯಾಗ್ತದೆ. ತೇಜು ಸ್ಟ್ರೈಕ್ ಹೊಳ ಹಂತದಲ್ಲಿ ಬೀಸುವಂತಹ ಪ್ರಯತ್ನ. ಬಾನಂಚಿನಲ್ಲಿ ಚೆಂಡು ಕ್ಯಾಚ್ ಆಗುವಂತಹ ಸಾಧ್ಯತೆ. ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್. ಇದರೊಂದಿಗೆ ತೇಜು ಕೂಡ ಪೆವಿಲಿಯನ್ ಸವಾರಿ ನಡೆಸಬೇಕಾಗ್ತದೆ. 4ನೆಯ ಕೊಂಡಿ ಕಳಚಿ ಸರಪಳಿಯಿಂದ ನೆಲ ಕುದುರ್ತಾ ಇದೆ. ತೇಜು ಮುಖೇನವಾಗಿ ತಂಡದ ಒಟ್ಟಾರೆ ಗಳಿಕೆ 23. ಅತಿ ಚುಟುಕಿನ ಮೊತ್ತದಲ್ಲಿ ಕಟ್ಟಿಹಾಕುವಂತಹ ಪ್ರಯತ್ನದಲ್ಲಿ ಲಯನ್ ಹಂಟರ್ಸ್ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ದಾಂಡಿಗರು ರುಚಿಗೆದ್ರೆ ಮಾತ್ರ ಪಂದ್ಯಾಟದಲ್ಲಿ ಹೆಚ್ಚಿನ ಮೊತ್ತದ ಪಂದ್ಯಾಟವನ್ನು ವೀಕ್ಷಣೆ ಮಾಡಬಹುದು. ದ್ವಿತೀಯಾರ್ಧದಲ್ಲಿ ಜಲೇಂದ್ರ ನಾನ್ ಸ್ಟ್ರೈಕ್ ಹೊಳ ಹಂತದಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಶಮಿ ಬೌಂಡರಿಯನ್ನು ಬಾರಿಸಿ ಕ್ರೀಸ್ನ ಮಧ್ಯಭಾಗದಲ್ಲಿ. ಮತ್ತೆ ನೆಟ ನೇರವಾಗಿ ಬಾರಿಸಿದ್ರು. ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ 1 ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 24ಕ್ಕೆ ಏರಿಕೆ ತಂಡದ ಒಟ್ಟಾರೆ ಗಳಿಕೆ. ಅರುಣ್ ಅತಿ ಕಿರಿಯ ಬೆಳೆಯುತ್ತಿರುವಂತಹ ಯುವ ಕ್ರೀಡಾಪಟು ಸುಂದರತೆಯ ಎಸ್ತಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ಓವರ್ನ ಮುಕ್ತಾಯ ಕೂಡ
4 ಓವರ್ಗಳ ಮುಕ್ತಾಯ. ತಂಡದ ಒಟ್ಟಾರೆ ಗಳಿಕೆ 24. ಚೆಂಡಿಗನುಗುಣವಾಗಿ 1 ಓಟಗಳನ್ನ ಪಂದ್ಯಾಟದ ಪ್ರಾರಂಭದಿಂದಲೂ ದಾಖಲಿಸ್ತಾ ನಂತರದ ಅಂತಿಮ 2 ಓವರ್ಗಳಲ್ಲಿ ದಾಖಲಿಸುವಂತಹ ಮೊತ್ತ ಪಂದ್ಯಾಟದ ಸ್ಥಿತಿಗತಿಗಳನ್ನು ತೋರ್ಪಡಿಸುತ್ತದೆ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಪಂದ್ಯಾಟವನ್ನು ಮುಂದುವರಿಸಿಕೊಡ್ಬೇಕು. ಅಂತಿಮ ಓವರ್
ಪ್ರಥಮ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿಕೆಯನ್ನು ಕಾಣ್ತಾ ಇದೆ. 6 ಚೆಂಡಿನ ಮುಂದೆ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗ್ತದೆ. ದಿನದ ಪ್ರಥಮ ಪಂದ್ಯಾಟದಲ್ಲಿ ಪ್ರಥಮ ಇನ್ನಿಂಗ್ಸ್ನಲ್ಲಿ 48 ಓಟಗಳನ್ನು ದಾಖಲಿಸಿದ್ರು ಏಕಲವ್ಯ ತಂಡದ ಆಟಗಾರರು. ದ್ವಿತೀಯ ಪಂದ್ಯಾಟದಲ್ಲಿ ಪ್ರಥಮ ಇನ್ನಿಂಗ್ಸ್ನಲ್ಲಿ 5 ಓವರ್ಗಳ ಮುಕ್ತಾಯದ ಬಳಿಕ 32 ಓಟಗಳನ್ನು ದಾಖಲಿಸುತ್ತಾ ಇದ್ದಾರೆ. ಇನ್ನು ಕೂಡ 6 ಚೆಂಡುಗಳು ಬಾಕಿ ಉಳಿಕೆಯನ್ನು ಕಾಣ್ತಾ ಇದೆ. ಮುಂದಿನ ಪಂದ್ಯಾಟ ಕುಟ್ಟಿ ಬಾಯ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಪಿರಿಯಾಪಟ್ನ ಸೆಣಸಾಡ್ತದೆ. 2 ಬಲಿಷ್ಠ ತಂಡಗಳ ನಡುವೆ ಪಂದ್ಯಾಟ ಬಹಳಷ್ಟು ರೋಚಕತೆಯಿಂದ ಮುಂದಿನ ಪಂದ್ಯಾಟ ಮೈದಾನದೊಳಭಾಗದಲ್ಲಿ ಸಾಗಿ ಬರಲಿದೆ. ಪಿರಿಯಾಪಟ್ಟಣದ ಬಲಿಷ್ಠ ತಂಡ ಫ್ರೆಂಡ್ಸ್ ಪಿರಿಯಾಪಟ್ಟಣ ಒಂದೆಡೆ ಆದರೆ ದಿನವೂ ಇದೇ ಮೈದಾನದಲ್ಲಿ ಅಭ್ಯಾಸ ನಡೆಸುವಂತಹ ಕುಟ್ಟಿ ಬಾಯ್ಸ್ ಮತ್ತೊಂದೆಡೆ. ಉಭಯ ತಂಡದ ನಾಯಕರು ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕು. ತಮಗಾಗಿ ನಾಣ್ಯ ಚಿಮ್ಮಿಸುವಂತಹ ಕಾರ್ಯಕ್ರಮ. ಎಸ್ತಗಾರಿಕೆಯಲ್ಲಿ ಮದೀನಾ ಕಾಣ ಸಿಗ್ತಾ ಇದ್ದಾರೆ. ಸ್ಟ್ರೈಕ್ಗಳ ಹಂತದಲ್ಲಿ ಶಮಿ, ವೇಗದ ಎಸೆತ, ಗಾಳಿಯಲ್ಲಿ ಚೆಂಡು, ಅರುಣ್ ಸುಂದರತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಶಮಿ ಫೆವಿಲಿಯನ್ನ ಸವಾರಿಯಲ್ಲಿ ಮತ್ತೆ ಪಂದ್ಯಾಟದ ವೀಕ್ಷಣೆಯತ್ತ ಸಾಗಬೇಕಾಗ್ತದೆ. 32 ತಂಡದ ಒಟ್ಟು ಮೊತ್ತ. ಇನ್ನು ಕೂಡ 5 ಚೆಂಡುಗಳು ಬಾಕಿ ಉಳಿಕೆಯನ್ನು ಕಾಣ್ತಾ ಇದೆ. ರೋಚಕತೆಯ ಪಂದ್ಯಾಟ. ಮುಂದಿನ ಪಂದ್ಯಾಟ ಫ್ರೆಂಡ್ಸ್ ಪಿರಿಯಾಪಟ್ಟಣ ವಿರುದ್ಧವಾಗಿ ತಂಡದ ನಾಯಕ ಗಣಿ ಅಥವಾ ನಾದೀರ್, ಪೃಥ್ವಿ ಯಾರಾದ್ರೂ ಇದ್ರೆ ದಯವಿಟ್ಟು ಆಗಮಿಸಬೇಕು. ಯಾರು ನಾಯಕರು ಅವರು? ಉತ್ತಮವಾದಂಥ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು. ಸಾಜಿದ್ ಕ್ಷೇತ್ರ ರಕ್ಷಣೆಯಲ್ಲಿ ಜೋಡಿ ಓಟಗಳಾಗುವಂತಹ ಸಾಧ್ಯತೆ ಇದೆ. ಗೋಟಗಳ ನಡುವೆ ಚುರುಕಿನ ಓಟ ಕೂಡ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 34 ಓಟಗಳು. ಅಂತಿಮ ಓವರ್ನಲ್ಲಿ ಚುರುಕಿನ ಓಟ ಗೋಟಗಳ ನಡುವೆ ಸಾಗಿ ಬರ್ತಾ ಇದೆ. ಮತ್ತೆ ತೇಜು ಸ್ಟ್ರೈಕ್ಗಳ ಹಂತದಲ್ಲಿ ಮದೀನಾ ಎಸ್ತಗಾರಿಕೆಯಲ್ಲಿ ಮತ್ತೆ ಸುಂದರತೆ ಹೊಡೆತ, ಜೋಡಿ ಓಟ. ಮತ್ತೆ 36 ತಂಡದ ಒಟ್ಟಾರೆ ಗಳಿಕೆ. ನೆಟ್ಟ ನೇರವಾಗಿ ಹೊಡೆತವನ್ನು ದಾಖಲಿಸಿದ್ರು ಸಾಜಿದ್. ಬಾರಿ ವಿಕೆಟ್ ಮತ್ತೆ ಪತನವನ್ನ ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 36 ಎನ್ನುವಂತಹ ಸೂಚನೆ.
ದಯವಿಟ್ಟು ದಾಂಡಿಗರು ಆದಷ್ಟು ಬೇಗ ಆಗಮಿಸಬೇಕು. ಬಿರುಸಿನ ಹೊಡೆತ, ಬಾನಂಚಿನಲ್ಲಿ ಚೆಂಡು, ಮತ್ತೆ ಸಾಜಿದ್ ಸುಂದರತೆಯ ಕ್ಯಾಚ್, ಮತ್ತೊಂದು ಉದರಿ ಆಘಾತ ಕೂಡ. ಒಂದು ಓಟಗಳು ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 37 ಓಟಗಳು. ಈ ಒಂದು ಪಂದ್ಯಾಟವನ್ನ ಲಯನ್ ಹಂಟರ್ಸ್ ಹುಣಸೂರು ತಂಡ ತನ್ನದಾಗಿಸಿಕೊಳ್ಳಬೇಕಾದ್ರೆ ನಿಗದಿತ 36 ಚೆಂಡಿನ ಮುಂದೆ, ಅಂದರೆ 6 ಓವರ್ಗಳಲ್ಲಿ 38 ಓಟಗಳನ್ನು ದಾಖಲಿಸಬೇಕು ಪಂದ್ಯಾಟವನ್ನು ಜಯಿಸಬೇಕಾದ್ರೆ. ಮಾಲೀಕರಾದಂಥ ಅಶೋಕ್ ರಾಜಲಿಂಗಯ್ಯ, ಅದೇ ರೀತಿ ಜಗದೀಶ್ ಹಿರಿಕ್ಯಾತ್ನಹಳ್ಳಿ, ಅದೇ ರೀತಿ ರಾಜು ನಾಡಪ್ನಹಳ್ಳಿ, ದಲ್ಲಿ ಸರಣಿಯುದ್ದಕ್ಕೂ ಉತ್ತಮ ದಾಂಡಿಗತನ, ದಾಳಿಯಲ್ಲಿ ಯಶಸ್ಸನ್ನು ಕಂಡಂತಹ ದಾಂಡಿಗ ನೀಡುವಂತಹ ಪ್ರಶಸ್ತಿ, ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ನೀಡಿದಂತಹ ದಾನಿಗಳು ಬೈಸಿಕಲ್ ಅನ್ನ ದಾನವಾಗಿ ನೀಡ್ತಾ ಇದ್ದಾರೆ. ಮುರುಗೇಶ್ ಜೋಗಿ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆರೆದಿರುವಂತಹ ಸರ್ವ ಕ್ರೀಡಾಪ್ರೇಮಿಗಳು, ಕ್ರೀಡಾಪಟುಗಳು, ಆಯೋಜಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಸರ್ವ ಆಟದ ಸಾಮಗ್ರಿಗಳಿಗಾಗಿ ಸಂಪರ್ಕಿಸಿ ಗಾಯತ್ರಿ ಸ್ಪೋರ್ಟ್ಸ್ ಹುಣಸೂರು. ಅದೇ ರೀತಿ ಧ್ವನಿ ಮತ್ತು ಬೆಳಕಿಗಾಗಿ ಸಂಪರ್ಕಿಸಿ ಅಯ್ಯಪ್ಪ ಧ್ವನಿ ಮತ್ತು ಬೆಳಕು. ಫ್ಲವರ್ ಡೆಕೋರೇಷನ್ ಕೂಡ ಇವರಲ್ಲಿರ್ತದೆ. ಅಯ್ಯಪ್ಪ ಫ್ಲವರ್ ಡೆಕೋರೇಷನ್ ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿ.
ಗಾಯತ್ರಿ ಸ್ಪೋರ್ಟ್ಸ್ ಹುಣಸೂರು ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಪಂದ್ಯಾಟವನ್ನು ಮುಂದುವರಿಸಿಕೊಡಿ. 38 ಓಟಗಳನ್ನು ದಾಖಲಿಸಬೇಕು. ನಿಗದಿತ 36 ಚೆಂಡಿನ ಮುಂದೆ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಬಿರುಸಿನ ಹೊಡೆತಗಾರ ಭಂಡಾರಿ. ಸುಂದರವಾದಂತಹ ರಕ್ಷಣಾತ್ಮಕ ಆಟ ಆರಂಭದ ಎಸೆತದಲ್ಲೇ ರನ್ ಆಗಮಿಸ್ತಾ ಇದೆ. ಒಂಟಿ ಓಟಗಳು. ಕುಟ್ಟಿ ಬಾಯ್ಸ್ನ ನಾಯಕ ಆಗಮಿಸಿ. ತಮಗಾಗಿ ಫ್ರೆಂಡ್ಸ್ ಪಿರಿಯಾಪಟ್ಟಣ ತಂಡದ ನಾಯಕ ವೇದಿಕೆ ಮುಂಭಾಗದಲ್ಲಿ. ದಯವಿಟ್ಟು ನೆರೆದಿರುವಂತಹ ಸರ್ವ ಕ್ರೀಡಾ ಪ್ರೇಮಿಗಳು ಕ್ರೀಡಾಪಟುಗಳು ಮೈದಾನದ ಹೊರಭಾಗದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ದಯವಿಟ್ಟು ಮತ್ತೆ ಚುಕ್ಕಿ ಎಸೆತ. ಓಟಗಳಿಗೆ ಅವಕಾಶ ಇಲ್ಲ. ಆರಂಭದ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟಾರೆ ಗಳಿಕೆ ಪ್ರತಿ ರನ್ ಬರುವಾಗ ಫಸ್ಟ್ ಇಲ್ಲಿ ಟಿಕ್ ಮಾಡಬೇಕು. ಇಲ್ಲಿ ಬ್ಯಾಟ್ಸ್ಮನ್ ಎಲ್ಲ ಇಂಪಾರ್ಟೆಂಟ್ ಇಲ್ಲ, ಟೀಮ್ ಸ್ಕೋರ್ ಇಂಪಾರ್ಟೆಂಟ್. ತಂಡದ ಒಟ್ಟಾರೆ ಗಳಿಕೆ 2 ಓಟಗಳು.
ಪರಿಚಯಿಸ್ತಾ ಇದ್ದಾರೆ ತಂಡದ ಸಹ ಆಟಗಾರರು. ಆರಂಭದ ಎಸೆತ ಚುಕ್ಕಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಬಹಳಷ್ಟು ದೂರದಿಂದ ಎತ್ತರದ ಆಟಗಾರ ಓಡಿ ಬರ್ತಾ ಇದ್ದಾನೆ. ಮತ್ತೆ ಗತಿಯಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ ತಂದ್ರು. ಸತತವಾಗಿ ಮತ್ತೆ ಡಾಟೆಡ್ ಡೆಲಿವರಿಗಳು. 2 ಓಟಗಳು ಮಾತ್ರ ತಂಡದ ಒಟ್ಟಾರೆ ಗಳಿಕೆ. ಆರಂಭದ 8 ಚೆಂಡುಗಳ ಮುಕ್ತಾಯ ಕಾಣ್ತಾ ಇದೆ. ಇನ್ನೂ ಕೂಡ 36 ಓಟಗಳನ್ನು ದಾಖಲಿಸಬೇಕು ಪಂದ್ಯಾಟವನ್ನು ಜಯಿಸಬೇಕಾದ್ರೆ. 28 ಚೆಂಡಿನ ಮುಂದೆ ಶಿವು ಸ್ಟ್ರೈಕ್ ಹೊಳ ಹಂತದಲ್ಲಿ ಮತ್ತೆ ಸುಂದರತೆಯ ಎಸೆತ. ಸತತವಾಗಿ 3ನೆಯ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ನಮೂನೆಯನ್ನ ಕಾಣ್ತಾ ಇದೆ. ದಾಂಡಿಗೂ ಚೆಂಡಿಗೂ ಸಂಪೂರ್ಣವಾಗಿ ಸ್ಥಗಿತ ಸಂಪರ್ಕ ಕಾಣ್ತಾ ಇಲ್ಲ. ಪದೇ ಪದೇ ಡಾಟೆಡ್ ಡೆಲಿವರಿಗಳು ಮಾತ್ರ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮುಂದಿನ ಪಂದ್ಯಾಟ ಉಭಯ ತಂಡಗಳಿಗೂ ಕೂಡ ಹೊಸ ಚೆಂಡು ಎನ್ನುವಂತಹ ಸೂಚನೆಯನ್ನು ತೀರ್ಪುಗಾರರು ತಿಳಿಸಿಕೊಡ್ತಾ ಇದ್ದಾರೆ. ಪಿರಿಯಾಪಟ್ಟಣ ತಂಡದ ಆಟಗಾರರ ಗಮನಕ್ಕೆ 2 ತಂಡಗಳಿಗೂ ಕೂಡ ಹೊಸ ಚೆಂಡು ಎನ್ನುವಂತಹ ಸೂಚನೆ ತೀರ್ಪುಗಾರರ ಬಳಿಯಿಂದ ಲಭಿಸ್ತಾ ಇದೆ. ಮತ್ತೆ ಚಾರ್ಲ್ಸ್ ಎಸ್ಗಾರಿಕೆಯಲ್ಲಿ ಶಿವು ಸ್ಟ್ರೈಕೋಳ ಹಂತದಲ್ಲಿ ಔಟ್ಗಾಗಿ ಬಲವಾದ ಮನವಿಯನ್ನು ಮಾಡಿದ್ರು. ಲೆಗ್ ಬಿಫೋರ್ಗಾಗಿ ಬಹಳಷ್ಟು ಬಲವಾದ ಮನವಿಯನ್ನು ಮಾಡಿದ್ರು. ಕೊಂಚ ಮಟ್ಟಿಗೆ ನಕಾರಾತ್ಮಕ ತೀರ್ಪು ತಿಳಿದು ಬರ್ತಾ ಇದೆ. ಮುಖ್ಯ ತೀರ್ಪುಗಾರರು ಮೈಸೂರಿನ ಕ್ರಿಕೆಟ್ ದಿಗ್ಗಜರಲ್ಲೊಬ್ಬರು, ಬೆರಳೆಣಿಕೆಯ ಹೆಸರುವಾಸಿಯ ಸವ್ಯಸಾಚಿಯ 10 ಆಟಗಾರರಲ್ಲಿ ಅತಿ ಅಗ್ರಸ್ಥಾನವನ್ನು ವಹಿಸುವಂತಹ ಮೈಸೂರಿನ ಅಗ್ರಗಣ್ಯ ಆಟಗಾರರಲ್ಲೊಬ್ಬರು ಜ್ಯೋತಿರಾಮಣ್ಣ ಸ್ಟ್ರೈಕ್ ಮುಖ್ಯ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಹ ತೀರ್ಪುಗಾರರಾಗಿ ಕಿರಣ್, ಹಸ್ತಗಾರಿಕೆಯಲ್ಲಿ ಚಾರ್ಲ್ಸ್. ಮತ್ತೆ ಸುಂದರವಾದಂತಹ ಎಸೆತ, ಮತ್ತೆ ಡಾಟೆಡ್ ಡೆಲಿವರಿ. ಸತತವಾಗಿ 5ನೆಯ ಚುಕ್ಕಿ ಎಸ್ತವನ್ನು ದಾಖಲಿಸ್ತಾ ಇದ್ದಾನೆ ಅತಿ ಕಿರಿಯ ಬೆಳೆಯುತ್ತಿರುವಂತಹ ಉದಯೋನ್ಮುಖ ಪ್ರತಿಭೆ ಚಾರ್ಲ್ಸ್. ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ತಂಡದ ಪರವಾಗಿ ಆರಂಭದ ಓವರ್ನಲ್ಲಿ ಕೇವಲ 2 ಓಟಗಳನ್ನು ದಾಖಲಿಸಿದ್ರು. ದ್ವಿತೀಯ ಓವರ್ನಲ್ಲಿ ಓಟಗಳನ್ನು ದಾಖಲಿಸಲು ಅವಕಾಶ ಮಾಡಿಕೊಡ್ತಾ ಇಲ್ಲ ಎಸೆತಗಾರ. ಮತ್ತೆ ತುದಿಯಿಂದ ಓಡಿ ಬರ್ತಾ ಶಿವು ಸ್ಟ್ರೈಕ್ ನಲ್ಲಿ ನೆಟ್ಟ ನೇರವಾಗಿ ಬಾರಿಸಿದ್ರು. ಮೇಡನ್ಗೆ ಅವಕಾಶ ನೀಡಿಕೊಡ್ತಾ ಇಲ್ಲ. 1 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇನ ಹಂತದ ದ್ವಿತೀಯ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆ ಉದರಿಯ ನಷ್ಟ ಕಾಣ್ತಾ ಇಲ್ಲ. 3 ಓಟಗಳು ಇನ್ನು ಕೂಡ ಉಳಿದಿರುವಂತಹ 24 ಚೆಂಡಿನ ಮುಂದೆ 35 ಓಟಗಳನ್ನು ದಾಖಲಿಸಬೇಕು ಪಂದ್ಯಾಟವನ್ನು ಜಯಿಸಬೇಕಾದ್ರೆ. ಚೆಂಡಿಗನುಗುಣವಾಗಿ ತಿಳಿಸುವುದಾದರೆ 24ರ ಹೆಚ್ಚುವರಿ ಮೊತ್ತ 11 ಓಟಗಳನ್ನು ದಾಖಲಿಸಬೇಕು. 35 ಓಟಗಳನ್ನು ದಾಖಲಿಸಿದ್ರೆ ಮಾತ್ರ ಪಂದ್ಯಾಟವನ್ನು ಸಂಪೂರ್ಣವಾಗಿ ತಮ್ಮದಾಗಿಸಿಕೊಳ್ಳಬಹುದು. 1 ಓಟಗಳ ಕಡಿಮೆ ಕೂಡ ಗೆಲುವು ಅನ್ನಲ್ಲ, ಸಮ ಎನ್ನುವಂತಹ ತೀರ್ಪು ಆಗಮಿಸುತ್ತದೆ. ಸುಂದರತೆಯ ಹಸ್ತಗಾರಿಕೆ, ಆರಂಭದಲ್ಲೇ ಬಿಗು ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನ. ಆರಂಭದಲ್ಲೇ ತಿಳಿಸಿದ ಹಾಗೆ ಅತಿ ಹೆಚ್ಚಿನ ಮೊತ್ತದ ಪಂದ್ಯಾಟ ಅತಿ ಬೇಗನೆ ಮುಕ್ತಾಯ ಕಾಣುತ್ತದೆ. ಕೊಂಚ ಮೊತ್ತದ ಪಂದ್ಯಾಟ ಅಂತಿಮ ಓವರ್ನ ಅಂತಿಮ ಎಸೆತಕ್ಕೆ ಆಗಮಿಸುತ್ತದೆ. ಅಟ್ಯಾಕ್ ಮಾಡುವಂತಹ ಪ್ರಯತ್ನ ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ತಂಡದ ಪರವಾಗಿ. ವೇಗದ ಎಸೆತ, ಕೊಂಚ ಮಟ್ಟಿಗೆ ಫ್ಲೈಟ್ ಡೆಲಿವರಿ, ಗತಿ ಪರಿವರ್ತನೆ, ಕ್ಲೀನ್ ಬೌಲ್ಡ್. ಆರಂಭದ ಉದರಿ ಶಿವು ಪವಿಲಿಯನ್ ಸವಾರಿ ನಡೆಸಬೇಕಾಗ್ತದೆ. ಪ್ರಥಮ ಕೊಂಡಿ ಕಳಚಿ ಸರಪಳಿಯಿಂದ ನೆಲ ಕುದುರ್ತಾ ಇದೆ. ಓಟಗಳಿಗೆ ಅವಕಾಶ ಇಲ್ಲ. ಮತ್ತೆ ಡಾಟ್. ಮತ್ತೊಂದು ಸೂಚನೆ ಲಭಿಸ್ತಾ ಇದೆ. ಪಂದ್ಯಾಟ ಸಮಬಲಗೊಂಡ್ರೆ ಟೈ ಆದಲ್ಲಿ ತೀರ್ಪು ಆಯೋಜಕರು ತೀರ್ಪುಗಾರರು ಸೂಪರ್ ಓವರ್ ಎನ್ನುವಂತಹ ನಿಯಮಾವಳಿಯನ್ನು ತರ್ತಾ ಇದ್ದಾರೆ. ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಪಂದ್ಯಾಟ ಸಮಬಲಗೊಂಡ್ರೆ ಸೂಪರ್ ಓವರ್ ಮುಖೇನವಾಗಿ ಪಂದ್ಯಾಟವನ್ನು ಮುಂದುವರಿಕೆಯನ್ನ ಮಾಡ್ತಾರೆ.
ಫ್ರೆಂಡ್ಸ್ ಪಿರಿಯಾಪಟ್ನ ಟಾಸ್ ಅನ್ನು ತನ್ನದಾಗಿಸಿಕೊಳ್ತಾ ಇದೆ. ಕುಟ್ಟಿ ಬಾಯ್ಸ್ ತಂಡವನ್ನ ಬ್ಯಾಟಿಂಗ್ ಆಗಿ ಆಹ್ವಾನಿಸ್ತಾ ಇದೆ. ಪಿರಿಯಾಪಟ್ನ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ತೇಜು ವೇಗದ ಎಸ್ತದಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಮತ್ತೋರ್ವ ಶಿವು ಪೆವಿಲಿಯನ್ನ ಸವಾರಿ ನಡೆಸಿದ್ರೆ ಕಪಾಲಿ ಸ್ಟ್ರೈಕ್ ಹೊಳ ಹಂತದಲ್ಲಿ. ನೆಟ್ಟ ನೇರವಾಗಿ ಬಹಳಷ್ಟು ಸುಂದರತೆಯ ರೊಟೇಷನ್ ಅನ್ನ ಮಾಡುವಂತಹ ಪ್ರಯತ್ನ. ಬಿರುಸಿನ ಹೊಡೆತಗಾರ ಮುಂದಿನ ಪಂದ್ಯಾಟ ಕುಟ್ಟಿ ಬಾಯ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಪಿರಿಯಾಪಟ್ನ ಆಡ್ತದೆ. ನಂತರದ ಪಂದ್ಯಾಟ ನ್ಯೂ ಫ್ರೆಂಡ್ಸ್ ವಿರುದ್ಧವಾಗಿ ಐರಿಗೆ ಫೈರ್ ಕ್ರಿಕೆಟರ್ಸ್. ದಯವಿಟ್ಟು ಉಭಯ ತಂಡಗಳು ಸಿದ್ಧತೆಯಲ್ಲಿರಬೇಕು. ವೇಗದ ಎಸೆತ ರನ್ಔಟ್ ಆಗುವಂತಹ ಸಾಧ್ಯತೆ ಬಾರಿ. ಗೂಟಗಳ ನಡುವೆ ಹೊಂದಾಣಿಕೆ ಇಲ್ಲ, ದಾಂಡಿಗರ ನಡುವೆ ಕೂಡ. ಲೆಗ್ ಬಿಫೋರ್ ದ ವಿಕೆಟ್ ಈ ಒಂದು ಪಂದ್ಯಾಟದಲ್ಲಿ ಅಳವಡನೆಗೊಂಡಿದೆ. ರನ್ಔಟ್ ಮುಖೇನವಾಗಿ ಭಂಡಾರಿ ಪೆವಿಲಿಯನ್ ಸವಾರಿ ನಡೆಸಬೇಕಾಗ್ತದೆ. ದಯವಿಟ್ಟು ಆ ಫ್ಲೆಕ್ಸ್ನ ಅದೇ ರೀತಿ ಆ ನೆಟ್ನ ಒಳಭಾಗದಲ್ಲಿ ಕುಳಿತಿರುವಂತಹ ಸರ್ವ ಕ್ರೀಡಾಪಟುಗಳು ಕ್ರೀಡಾ ಪ್ರೇಮಿಗಳು ಕೊಂಚ ಮೈದಾನದಿಂದ ಹೊರಸರಿಬೇಕು. ಅಲ್ಲಿ ಸಿಕ್ಸರ್ ಬೌಂಡರಿ ಇದೆ, ದಯವಿಟ್ಟು ಕೊಂಚ ಹೊರಸರಿಬೇಕು. ಆಯೋಜಕರು ಅದನ್ನು ಮಾಡಿಕೊಡಿ ದಯವಿಟ್ಟು. ಆಯೋಜಕರು ಡೈರೆಕ್ಟ್ ಹಿಟ್ ಆದ್ರೆ ಮತ್ತೆ ರನ್ಔಟ್ ಆಗುವಂತಹ ಸಾಧ್ಯತೆ ಇತ್ತು. ಚುರುಕಿನ ಓಟ ಗೂಟಗಳ ನಡುವೆ ಮತ್ತೆ ಒಂಟಿ ಓಟಗಳ ಸೇರ್ಪಡೆ ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 5 ಓಟಗಳು, ಅರ್ಧ ದಶಕದ ಗಡಿಯನ್ನು ಮುಟ್ತಾ ಇದೆ. ತೃತೀಯ ಓವರ್ನ ಚಾಲ್ತಿಯಲ್ಲಿ ತೇಜು ಮತ್ತೆ ಅಟ್ಯಾಕಿಂಗ್ ಎಸ್ತಗಾರಿಕೆಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ ತಂಡದ ಪರವಾಗಿ. ಆರಂಭದ ಓವರ್ನಲ್ಲಿ ಜೋಡಿ ಓಟಗಳು, ನಂತರದ ಓವರ್ನಲ್ಲಿ ಒಂಟಿ ಓಟಗಳು, ಈ ಓವರ್ನಲ್ಲಿ ಮತ್ತೆ ಜೋಡಿ ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ ತಂಡದ ಪರವಾಗಿ. ಸಾಜಿದ್ ಸ್ಟ್ರೈಕ್ ನಲ್ಲಿ ರೊಟೇಷನ್ ಮಾಡುವಂತ ಪ್ರಯತ್ನ, ರನ್ಔಟ್ ಆಗುವಂತ ಸಾಧ್ಯತೆ ಕೂಡ. ತೇಜು ತಂಡದ ಪರವಾಗಿ ಬಹಳಷ್ಟು ಬಲಿಷ್ಠ ಹೋರಾಟವನ್ನು ನಡೆಸಿಕೊಡ್ತಾ ಇದ್ದಾರೆ. ದಾಂಡಿಗತನದಲ್ಲಿ ಒಂದು ಸಿಕ್ಸರ್ ಅನ್ನು ಬಾರಿಸಿದ್ರು. ಈ ಬಾರಿ ಎಸ್ತಗಾರಿಕೆಯಲ್ಲೂ ಕೂಡ ಬಹಳಷ್ಟು ಬಿಗು ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಉಭಯ ತಂಡದ ಪರವಾಗಿ. ಶಾಜಿದ್ ಸ್ಟ್ರೈಕ್ ಹೊಳ ಹಂತದಲ್ಲಿ ಅಂತಿಮ ಎಸ್ತ್ ಬಾಕಿ ಉಳಿಕೆ. ವಿರುಸಿನ ಹೊಡೆತ, ಸಂಶಯ ಸಾಜಿ ತಾಂಡಿನ ಮುಖೇನವಾಗಿ ಸಿಕ್ಸರ್ ಬಹಳಷ್ಟು ಸುಲಭವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಫೈಸಲ್ ಎಸ್ಗಾರಿಕೆ ಒಳ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ 11 ಓಟಗಳು.
ಮಾಮ ಕೊಡಿಸ್ತಾರೆ ಮಾಮ. ಸುಂದರವಾದಂತಹ ಎಸ್ತಗಾರಿಕೆ. ಗೂಟದ ಹಿಂಭಾಗದಲ್ಲಿ ಕೊಂಚ ಮಟ್ಟಿಗೆ ಗಲಿಬಿಲಿ. ಜೋಡಿ ಓಟಗಳು ಬಹಳಷ್ಟು ಸುಲಭವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 13ಕ್ಕೆ ಏರಿಕೆ ಕಾಣ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಸುಂದರತೆಯ ಎಸ್ತಗಾರಿಕೆ. ಮತ್ತೆ ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ತಂಡದ ಪರವಾಗಿ ಸಾಜಿದ್ ಸ್ಟ್ರೈಕ್ ಒಳ ಹಂತದಲ್ಲಿ ಸಿಕ್ಸರ್ನ ಸರದಾರ. ಔಟ್ಗಾಗಿ ಮನವಿಯನ್ನು ಮಾಡಿದ್ರು, ನಕಾರಾತ್ಮಕ ತೀರ್ಪು. ಆಫ್ ಸ್ಟಂಪ್ ನನಗೆ ಉತ್ತಮವಾದಂತಹ ಹೊಡೆತ. ತೇಜು ಕ್ಷೇತ್ರ ರಕ್ಷಣೆಯಲ್ಲಿ ಒಂದು ಓಟಗಳಿಗೆ ಮಾತ್ರ ಅವಕಾಶ. ತಂಡದ ಒಟ್ಟಾರೆ ಗಳಿಕೆ 14 ಓಟಗಳು. ಇನ್ನು ಕೂಡ 23 ಓಟಗಳನ್ನು ದಾಖಲಿಸಬೇಕು ಪಂದ್ಯಾಟವನ್ನ. 24 ಓಟಗಳನ್ನು ದಾಖಲಿಸಬೇಕು ಪಂದ್ಯಾಟವನ್ನ ಜಯಿಸಬೇಕಾದ್ರೆ. ಫೈಸಲ್ ಎಸ್ತಗಾರಿಕೆ ಒಳ ಹಂತದಲ್ಲಿ ಸುನಿಲ್ ಸ್ಟ್ರೈಕ್ ಹೊಳ ಹಂತದಲ್ಲಿ. ಸುಂದರತೆ ಹೊಡೆತ ವಿಭಾಗದಲ್ಲಿ ಮತ್ತೊಮ್ಮೆ ತೇಜು ಕ್ಷೇತ್ರ ರಕ್ಷಣೆಯಲ್ಲಿ. ಜೋಡಿ ಓಟಗಳು ಬಹಳಷ್ಟು ಸುಲಭವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಅಗಲ ಚೆಂಡು ಎನ್ನುವಂತಹ ಸೂಚನೆ. ಉಚಿತ ಓಟಗಳು ದಾಖಲಾತಿಯನ್ನು ಪಡ್ಕೋತಾ ಇದೆ. ಫೈಸಲ್ ಮತ್ತೆ ಎಸ್ತಗಾರಿಕೆಯಲ್ಲಿ ಪಂದ್ಯಾಟ ಅಂತಿಮ ಘಟ್ಟಕ್ಕೆ ಬಹಳಷ್ಟು ರೋಚಕತೆಯಿಂದ ಸಾಗ್ತಾ ಇದೆ. ಇನ್ನೂ ಕೂಡ 21 ಓಟಗಳ ಅವಶ್ಯಕತೆ ಇದೆ. ಸುಂದರವಾದಂತಹ ಹೊಡೆತ, ಸಂಶಯ ನಿಸ್ಸಂಶಯ ಬೌಂಡರಿ ದಾಖಲಾಗ್ತಾ ಇದೆ. ಅಂತಿಮ ಘಟ್ಟದಲ್ಲಿ ರೋಚಕತೆಯ ಬೌಂಡರಿಗಳು ಪಂದ್ಯಾಟದ ಸ್ಥಿತಿಗತಿಗಳನ್ನು ಬದಲಿಸ್ತಾ ಇದೆ. ನಾಟಕೀಯ ಬದಲಾವಣೆಗಳು ಮೈದಾನದ ಒಳಭಾಗದಲ್ಲಿ ಗೋಚರಿಸ್ತಾ ಇದೆ. ಆರಂಭದ ಹಂತದಲ್ಲಿ 2 ಓವರ್ಗಳಲ್ಲಿ ಪವರ್ ಪ್ಲೇನಲ್ಲಿ ಕೇವಲ 3 ಓಟಗಳನ್ನು ಬಿಟ್ಟುಕೊಟ್ಟಂತಹ ತಂಡ ಅಂತಿಮವಾಗಿ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದೆ. ಲಯನ್ ಹಂಟರ್ಸ್ ಹುಣಸೂರು ತಂಡ ಬಿಗು ಹಿಡಿತವನ್ನ ಸಾಧಿಸಿದಂಥ ತೇಜು ಆರಂಭದಲ್ಲಿ, ಚಾರ್ಲ್ಸ್ ಮತ್ತೊರು ಎಸ್ತಗಾರ, ಈ ಬಾರಿ ದಾಂಡಿಗರು. ಈ ಒಂದು ಪಂದ್ಯಾಟದ ವೀಕ್ಷಣೆಗಾಗಿ ನಮ್ಮ ದಾನಿಗಳಾದಂಥ ನಗರಸಭಾ ಸದಸ್ಯರಾದಂತಹ ಶಫಿ ಅಹಮದ್ ರವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸಗಾರಿಕೆ ಒಳ ಹಂತದಲ್ಲಿ ಚಾರ್ಲ್ಸ್ ಮತ್ತೊಮ್ಮೆ ವೇಗದ ಎಸೆತ. ಆರಂಭದ ಹಂತದಲ್ಲಿ ಡಾಟೆಡ್ ಡೆಲಿವರಿ. ಕಳೆದ ಓವರ್ನಲ್ಲಿ 5 ಡಾಟೆಡ್ ಡೆಲಿವರಿಗಳನ್ನು ಎಸೆದಂತಹ ಎಸ್ತಗಾರ ಮತ್ತೆ ಪಂದ್ಯಾಟವನ್ನ ಹಿಡಿತದಲ್ಲಿ ತರ್ತಾರ.
11 ಚೆಂಡಿನ ಮುಂದೆ 17 ಓಟಗಳ ಅವಶ್ಯಕತೆ ಇದೆ. ಅಂತಿಮವಾಗಿ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 16 ಬಾರಿಸಿದ್ರೆ ಸೋಲನ್ನ ಕಾಣಬೇಕಾಗ್ತದೆ. 15 ಬಾರಿಸಿದ್ರೆ ಸೋಲನ್ನ ಕಾಣಬೇಕಾಗ್ತದೆ. 16 ಬಾರಿಸಿದ್ರೆ ಸಮಬಲ ಕಾಣ್ತದೆ. 17 ಬಾರಿಸಿದ್ರೆ ಪಂದ್ಯಾಟವನ್ನು ಜಯಿಸ್ತದೆ ಲಯನ್ ಹಂಟರ್ಸ್ ಹುಣಸೂರು. ಸಜೀದ್ ಸ್ಟ್ರೈಕ್ ಹೊಳ ಹಂತದಲ್ಲಿ ಸುಂದರವಾದಂತಹ ಹೊಡೆತ. ಒಂದೋಟಗಳು ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 22ಕ್ಕೆ ಏರಿಕೆ ಕಾಣ್ತಾ ಇದೆ. 22 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. 10 ಚೆಂಡಿನ ಮುಂದೆ ಇನ್ನು ಕೂಡ 16 ಓಟಗಳನ್ನು ದಾಖಲಿಸಬೇಕು. ಸ್ಟ್ರೈಕ್ ಹೊಳ ಹಂತದಲ್ಲಿ ಸುನೀಲ್ ಕಳೆದ ಓವರ್ನಲ್ಲಿ ಭರ್ಜರಿ ಒಂದು ಬೌಂಡರಿಯನ್ನು ದಾಖಲಿಸಿದಂತಹ ಆಟಗಾರ. ಚಾರ್ಲ್ಸ್ ಮತ್ತೊಮ್ಮೆ ಎಸೆಗಾರಿಕೆಯಲ್ಲಿ ಅತಿ ದೂರದಿಂದ ಓಡಿ ಬಂದು ಸುನೀಲ್ ಸ್ಟ್ರೈಕ್ ಹೊಳ ಹಂತದಲ್ಲಿ, ಸಾಜಿದ್ ನಾನ್ ಸ್ಟ್ರೈಕ್ ನಲ್ಲಿ ಮುಖ್ಯ ತೀರ್ಪುಗಾರ ಕಿರಣ್, ಸಹ ತೀರ್ಪುಗಾರರಾಗಿ ರಾಮಣ್ಣ. ಒಂದೋಟ ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ ಬಿಸಿ ಹೊಡೆಯುವಂತಹ ಪ್ರಯತ್ನ. ಔಟರ್ ಎಡ್ಜ್. ಒಂದೋಟಗಳಿಗೆ ಮಾತ್ರ ಅವಕಾಶ. ತಂಡದ ಒಟ್ಟಾರೆ ಗಳಿಕೆ 23 ಓಟಗಳು. ಅಂತಿಮವಾಗಿ ಇನ್ನೂ ಕೂಡ 15 ಓಟಗಳನ್ನು ದಾಖಲಿಸಬೇಕು ಪಂದ್ಯಾಟವನ್ನು ಜಯಿಸಬೇಕಾದ್ರೆ. ಚಾರ್ಲ್ಸ್ ಎಸೆಗಾರಿಕೆ ಒಳ ಹಂತದಲ್ಲಿ ಅತಿ ಕಿರಿಯ ಆಟಗಾರ, ಉದಯೋನ್ಮುಖ ಪ್ರತಿಭೆ, ಬೆಳೆಯುತ್ತಿರುವಂತಹ ಯುವ ಕ್ರೀಡಾಪಟು, ವೇಗದ ಎಸೆಗಾರಿಕೆ. ವೇಗದ ಎಸೆತ, ಅಗಲ ಚೆಂಡು ಎನ್ನುವಂತಹ ಸೂಚನೆ, ಪ್ರಥಮ ಎಚ್ಚರಿಕೆ ಕೂಡ ದಾಳಿಕಾರನಿಗೆ ಲಭಿಸ್ತಾ ಇದೆ. ಉಚಿತ ಓಟ. ಅಂತಿಮ ಘಟ್ಟದಲ್ಲಿ ಇಂತಹ ಉಚಿತ ಓಟಗಳು ತಂಡದ ಜಯದ ಪರಾಜಯದ ವಿರುದ್ಧವಾಗಿ ಅತಿ ಹೆಚ್ಚು ಪರಿಣಾಮವನ್ನು ಬೀರ್ತದೆ. ದಾಳಿಕಾರ ಗಮನದಲ್ಲಿ ಇಟ್ಕೋಬೇಕು. ದಾಂಡಿಗ ಸಾಜಿದ್ ಸಿಕ್ಸರ್ ಬಾರಿಸಿ ತಂಡದ ಪರವಾಗಿ ಬಹಳಷ್ಟು ಲಯವನ್ನು ಕಂಡುಕೊಂಡಂತಹ ಕ್ರೀಡಾಪಟು. ಅತಿ ಬೇಗನೆ ಪಂದ್ಯಾಟವನ್ನು ಮುಂದುವರಿಸಿಕೊಡಿ. ತೀರ್ಪುಗಾರರ ಗಮನಕ್ಕೆ ಕೂಡ. ವೇರಸಿನ ಹೊಡೆತ, ಹೇಳಿ ಬಾಯಿ ಮುಚ್ಚಿಲ್ಲ. ಸಾಜಿದ್ ದಾಂಡಿನ ಮುಖೇನವಾಗಿ ಸಿಕ್ಸರ್. ಈ ಒಂದು ಮೈದಾನದಲ್ಲಿ ದಿನವೂ ಸಂಜೆ 4ರಿಂದ 6ರವರೆಗೆ ಆಡುವಂತಹ ಆಟಗಾರ. ಅಭ್ಯಾಸದ ಪ್ರತಿಫಲ ಇದು. ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ತಂಡದ ಒಟ್ಟಾರೆ ಗಳಿಕೆಯಲ್ಲಿ ಮತ್ತೆ 6 ಓಟಗಳ ಹೆಚ್ಚಳ. ತಂಡದ ಒಟ್ಟು ಮೊತ್ತ 31ಕ್ಕೆ ಏರಿಕೆ ಕಾಣ್ತಾ ಇದೆ. ಅದೇ ರೀತಿ ಈ ಒಂದು ಪಂದ್ಯಾಟದ ವೀಕ್ಷಣೆಗಾಗಿ ಈ ಒಂದು ಪಂದ್ಯಾಕೂಟದ ತೃತೀಯ ಬಹುಮಾನದ ದಾನಿಗಳಾದಂತಹ ಹಿಂಡಗುಡ್ಲು ಗೌಡ್ರು ಬಾಯ್ಸ್ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಸಾಜಿದ್ ರವರಿಗೊಂದು ಅವಕಾಶ ಇದೆ. ಪ್ರತಿ ಸಿಕ್ಸರ್, ಇನ್ನು ಬಾರಿಸುವಂತಹ ಪ್ರತಿ ಸಿಕ್ಸರ್ಗೂ 500 ರೂಗಳ ಘೋಷಣೆ ಇದೆ ಶಾರೂಕ್ ರವರ ಕಡೆಯಿಂದ. ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋದ್ರು. ಓಟಗಳಿಗೆ ಅವಕಾಶ ಇಲ್ಲ. ಬಹಳಷ್ಟು ಸುಂದರವಾಗಿ ಲಯನ್ ಹಂಟರ್ಸ್ ಪರವಾಗಿ 2 ಓವರ್ಗಳನ್ನು ಎಸೆದಂತಹ ಶಾರೂಕ್ ದಾಂಡಿಗತನದಲ್ಲೂ ಕೂಡ ಗೆಲುವಿಗೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ತಂಡದ ಒಟ್ಟಾರೆ ಗಳಿಕೆ 30 ಓಟಗಳು. ಕ್ಷಮೆ ಇರಲಿ, ತಂಡದ ಒಟ್ಟು ಮೊತ್ತ 30. ಇನ್ನು 8 ಓಟಗಳ ಅವಶ್ಯಕತೆ ಇದೆ. ಪಂದ್ಯಾಟ ಮತ್ತೆ ರೋಚಕತೆಯತ್ತ ಮುನ್ನೋಗ್ತಾ ಇದೆ. ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ಅತಿ ಚುಟುಕಿನ ಮೊತ್ತ ಅಂತಿಮ ಓವರ್ಗೆ ಆಗಮಿಸುತ್ತದೆ ಎನ್ನುವಂತಹ ಮಾತು.
ಆಗಮಿಸ್ತಾ ಇದೆ. 6 ಚೆಂಡಿನ ಮುಂದೆ 7 ಓಟಗಳ ಅವಶ್ಯಕತೆ ಇದೆ. ಪಂದ್ಯಾಟವನ್ನ ಲಯನ್ ಹಂಟರ್ಸ್ ತಂಡ ತನ್ನದಾಗಿಸಿಕೊಳ್ಬೇಕಾದ್ರೆ 6 ಚೆಂಡಿನ ಮುಂದೆ 7 ಓಟಗಳು. ದಾಂಡಿಗ ಕ್ರೀಸ್ನಲ್ಲಿ ಬಹಳ ಹೊತ್ತಿನಿಂದ ತಂಡದ ಗೆಲುವಿಗಾಗಿ ಹೋರಾಟ ನಡೆಸ್ತಾ ಇರುವಂತಹ ಇಬ್ಬರು ದಾಂಡಿಗರು. ಒಂದೆಡೆ ಸುನಿಲ್, ಮತ್ತೊಂದೆಡೆ ಸಾಜಿದ್ ತೋತು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿ ಕ್ರೀಸ್ನಲ್ಲಿ ಲಯವನ್ನು ಕಂಡುಕೊಂಡಂತಹ ಕ್ರೀಡಾಪಟು. ಮತ್ತೊಂದೆಡೆ ಬೌಂಡರಿಗಳ ಸರದಾರ ಸುನಿಲ್. 6 ಚೆಂಡಿನ ಮುಂದೆ 7 ಓಟಗಳು. ಎಸೆತಗಾರ ಚುಕ್ಕಿ ಎಸೆತಗಳು ವಿಕೆಟ್ ಕಬಳಿಸುವಲ್ಲಿ ಯಶಸ್ಸನ್ನು ಕಂಡ್ರೆ ಪಂದ್ಯಾಟವನ್ನ ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ತನ್ನದಾಗಿಸಿಕೊಳ್ಳುತ್ತದೆ. ಪಂದ್ಯಾಟದ ಆರಂಭದಿಂದಲೂ 1-1 ಓಟ, ಹೆಚ್ಚುವರಿ ಮೊತ್ತ 6-1, 7 ಎನ್ನುವಂತಹ ನಿಟ್ಟಿನಲ್ಲಿ ಸ್ಕೋರ್ ಅನ್ನು ದಾಖಲಿಸಿದ್ರೆ ಲಯನ್ ಹಂಟರ್ಸ್ ಪಂದ್ಯಾಟವನ್ನು ತನ್ನದಾಗಿಸಿಕೊಳ್ಳುತ್ತದೆ. 6 ಚೆಂಡಿನ ಮುಂದೆ 7 ಓಟಗಳು. ಅನುಭವಿ ಆಲ್ರೌಂಡರ್ ಕ್ರೀಡಾಪಟು ತೇಜು ಚೆಂಡನ್ನ ಕೈಗೆತ್ತಿಕೊಳ್ಳುತ್ತಾ ಇದ್ದಾನೆ. ಅಂತಿಮ ಘಟ್ಟ. ದಾಂಡಿಗ ಸ್ಟ್ರೈಕ್ ನಲ್ಲಿ ಸಾಜಿದ್ ತೋತು, ಎಸಗಾರಿಕೆಯಲ್ಲಿ ತೇಜಸ್, ಗೂಟದ ಹಿಂಭಾಗದಲ್ಲಿ ಮುಜಾಂಬಿಲ್, ಮುಖ್ಯ ತೀರ್ಪುಗಾರರಾಗಿ ರಾಮಣ್ಣ, ಸಹ ತೀರ್ಪುಗಾರರಾಗಿ ಕಿರಣ್. ತೇಜಸ್ ಸುಂದರವಾದಂತಹ ಎಸೆತ. ತೇಜಸ್ ಮತ್ತೆ ಡಾಟೆಡ್ ಡೆಲಿವರಿಯನ್ನು ದಾಖಲಿಸ್ತಾ ಇದ್ದಾನೆ ತಂಡದ ಪರವಾಗಿ. 4 ಚೆಂಡಿನ ಮುಂದೆ 7 ಓಟಗಳು. ಮೈದಾನದ ಮಧ್ಯಭಾಗದಲ್ಲಿ ವಿಜಯಲಕ್ಷ್ಮಿ ನಲಿದು ನರ್ತನವಾಡ್ತಾ ಇದ್ದಾಳೆ. ವಿಜಯದ ಮಾಲೆ ಯಾರ ಕೊರಳಿಗೆ? ಅಂತಿಮ ಎಸೆತದವರೆಗೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣುತ್ತದೆ. 7 ಓಟಗಳು ಮಾತ್ರ ಅವಶ್ಯಕತೆ ಇದೆ. ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಉಳಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ್ರು ಕೂಡ ಪಂದ್ಯಾಟ ಸಮಬಲಗೊಳ್ಳುತ್ತದೆ. 1 ಓಟ ಹೆಚ್ಚುವರಿಯಾಗಿ ದಾಖಲಿಸಿದ್ರೆ ಪಂದ್ಯಾಟವನ್ನ ಜಯಿಸ್ತದೆ. ಚೂಕಿ ಎಸೆತಗಳು ದಾಖಲಿಸಿದ್ರೆ ಮತ್ತೆ ನಾಟಕೀಯ ಬದಲಾವಣೆಗಳು ಗೋಚರಿಸ್ತದೆ. ಸುಂದರ ಎಸೆತ, ಮತ್ತೆ ಗೂಟದ ಮೇಲೆ ಸಾಗಿ ಹೋಗ್ತಾ ಇದೆ ಚೆಂಡು. ಪೈಸ್ 3ನೇ ಓವರ್ನಿಂದ ಬಹಳಷ್ಟು ಸುಗಮವಾಗಿ ಪಂದ್ಯಾಟವನ್ನು ತಂದುಕೊಟ್ಟಂತಹ ಕ್ರೀಡಾಪಟು ಅಂತಿಮ ಘಟ್ಟದಲ್ಲಿ ವೇಗದ ಮಿತಿಯನ್ನು ಅರಿತಾ ಇಲ್ಲ, ಲಯಬದ್ಧವಾದಂತಹ ದಾಂಡಿಗತನವನ್ನು ನಿಭಾಯಿಸ್ತಾ ಇಲ್ಲ. 3 ಚೆಂಡಿನ ಮುಂದೆ 7 ಓಟಗಳು. 3ರ ಮುಂದೆ 7. ಎಸ್ತಗಾರಿಕೆಯಲ್ಲಿ ತೇಜಸ್, ಮತ್ತೆ ಸುಂದರತೆಯ ಎಸೆತ. ಪಂದ್ಯಾಟದ ಮುಂಭಾಗದಲ್ಲೇ ತಿಳಿಸಿದ್ದೆ, ರಾಜ್ಯದ ವಿವಿಧೆಡೆ ವೀಕ್ಷಕ ವಿವರಣೆ ಮಾಡುವಾಗ ನಡೆದಂತಹ ಪ್ರಸಂಗ ಇದು. ಅತಿ ಹೆಚ್ಚಿನ ಮೊತ್ತ 80ರ ಹೆಚ್ಚಿನ ಮೊತ್ತ ಅತಿ ಬೇಗನೆ ಪಂದ್ಯಾಟ ಮುಕ್ತಾಯ ಕಾಣುತ್ತದೆ. ಅತಿ ಚುಟುಕಿನ ಮೊತ್ತ ಅಂತಿಮ ಓವರ್ನ ಅಂತಿಮ ಎಸೆತಕ್ಕೆ ಆಗಮಿಸುತ್ತದೆ. 2 ಚೆಂಡಿನ ಮುಂದೆ 7 ಓಟಗಳ ಅವಶ್ಯಕತೆ ಇದೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಸಿಕ್ಸರ್ ದಾಖಲಾಗಲೇಬೇಕು. ನಾಟಕೀಯ ಬದಲಾವಣೆಗಳು ನಡೆಯಬೇಕಾದ್ರೆ. ಹೌದು, ಸೀಮಾರೇಖೆ ಅಂಚಿನಲ್ಲಿ ಸಣ್ಣ ಎಡವಟ್ಟು ನಡೀತಾ ಇದೆ. ಕ್ಷೇತ್ರ ರಕ್ಷಕನಿಂದ ನಡೆದಂತ ಎಡವಟ್ಟು ಬೌಂಡರಿ ಅನ್ನುವಂತಹ ಸೂಚನೆ ಕೂಡ. ಇನ್ನು ಕೂಡ 1 ಚೆಂಡಿನ ಮುಂದೆ 3 ಓಟಗಳು. 2 ಓಟಗಳನ್ನು ದಾಖಲಿಸಿದ್ರೆ ಪಂದ್ಯಾಟ ಸಮ. 3 ಓಟಗಳನ್ನು ದಾಖಲಿಸಿದ್ರೆ ಪಂದ್ಯಾಟ ಲಯನ್ ಹಂಟರ್ಸ್. 1 ಚುಕ್ಕಿ ಎಸೆತವನ್ನು ದಾಖಲಿಸಿದ್ರೆ ಪಂದ್ಯಾಟ ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ತಂಡದ ವಿರುದ್ಧವಾಗಿ. ರೋಚಕತೆಯ ಪಂದ್ಯಾಟ, ಪ್ರಥಮ ದಿನದ ದ್ವಿತೀಯ ಪಂದ್ಯಾಟ. ಪ್ರೇಕ್ಷಕರ ಚಿತ್ತ ಮೈದಾನದತ್ತ, ದಾಂಡಿಗನ ಚಿತ್ತ ದಾಳಿಕಾರನತ್ತ, ಆಟಗಾರರ ಚಿತ್ತ ಮೈದಾನದತ್ತ. ಕಾದು ನೋಡಬೇಕಾಗ್ತದೆ ಫಲಿತಾಂಶ. ಕ್ಲೀನ್ ಬೋಲ್ಡ್ ಇದರೊಂದಿಗೆ ಪಂದ್ಯಾಟವನ್ನ ಸಂಪೂರ್ಣವಾಗಿ ರತ್ನಪುರಿ ಕ್ರಿಕೆಟ್ ಬ್ರದರ್ಸ್ ತನ್ನದಾಗಿಸಿಕೊಳ್ತಾ ಇದೆ. ಅತಿ ಚುಟುಕಿನ, ದಯವಿಟ್ಟು ಮುಂದಿನ
ಪಂದ್ಯಾಟ ಕುಟ್ಟಿ ಬಾಯ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಪಿರಿಯಾಪಟ್ಟಣ ತಂಡದ ಆಟಗಾರರು ಮೈದಾನ ಒಳ ಪ್ರವೇಶ ಮಾಡಬೇಕು. ವೇದಿಕೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇದೆ, ಆಯೋಜಕರು ದಯವಿಟ್ಟು ಆಗಮಿಸಬೇಕು. ನಮ್ಮ ಪ್ರಮುಖ ದಾನಿಗಳಾದಂಥ ಮೈಮುಲ್ನ ನಿರ್ದೇಶಕರಾದಂಥ ಕುಮಾರಣ್ಣನವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಆಯೋಜಕರು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ಹಾಲುಮಾ ಮಂಡಳಿಯ ನಿರ್ದೇಶಕರಾದಂಥ ಕುಮಾರಣ್ಣನವರಿಗೊಂದು ಸನ್ಮಾನ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿದೆ. ಒಂದು ವಿರಾಮದ ವೇಳೆ ದಯವಿಟ್ಟು ಫ್ರೆಂಡ್ಸ್ ಪಿರಿಯಾಪಟ್ಟಣ ತಂಡದ ಆಟಗಾರರು ಮೈದಾನ ಒಳ ಪ್ರವೇಶವನ್ನು ಮಾಡಬೇಕು.